ನಮಸ್ಕಾರ. ಇವತ್ತು ನಾವು ವಿಷ್ಣು ಸಹಸ್ರನಾಮದ ಮೊದಲ ಶ್ಲೋಕದ ಅರ್ಥವನ್ನು ತಿಳಿಯೋಣ. ಇದರಲ್ಲಿ ಭಗವಂತನ ಮೊದಲ 9 ನಾಮಗಳು ಅಡಗಿವೆ. ವಿಷ್ಣು ಸಹಸ್ರನಾಮ ಶ್ಲೋಕ 1. ವಿಶ್ವಂ ವಿಶ್ವರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭುಃ ಭೂತ ಕೃದ್ಭೂತ ಭೃದ್ಭಾವೋ ಭೂತಾತ್ಮ ಭೂತ ಭಾವನಃ. ಪದಗಳ ಅರ್ಥ: ವಿಶ್ವಂ ಪರಿಪೂರ್ಣನಾದವನು ಅಥವಾ ಜಗತ್ತು. ವಿಶೇಷ ದೇವರು ಎಲ್ಲೋ ಇಲ್ಲ, ನಮ್ಮ ಕಣ್ಣಿಗೆ ಕಾಣುವ ಈ ಇಡೀ ವಿಶ್ವವೇ ದೇವರ ರೂಪ. ಕಾರಣವಿಲ್ಲದೆ ಕಾರ್ಯವಿಲ್ಲ, ಆದ್ದರಿಂದ ಜಗತ್ತೇ ದೇವರು. ವಿಷ್ಣು ಸರ್ವವ್ಯಾಪಿ. ವಿಶೇಷ ವಿಶ್ ಎಂದರೆ ಪ್ರವೇಶಿಸುವನು. ಅಣುವಿನಿಂದ ಬ್ರಹ್ಮಾಂಡದವರೆಗೂ ಎಲ್ಲವುದರ ಒಳಗೆ ಮತ್ತು ಹೊರಗೆ ತುಂಬಿಕೊಂಡಿರುವವನು. ವಷಟ್ಕಾರೋ ಯಜ್ಞದಲ್ಲಿ ದೇವತೆಗಳಿಗೆ ಹವಿಸ್ಸು ನೀಡುವಾಗ ವಷಟ್ ಎಂಬ ಮಂತ್ರ ಹೇಳುತ್ತಾರೆ. ಆ ಮಂತ್ರ ಸ್ವರೂಪ ಮತ್ತು ಯಜ್ಞದ ಫಲವನ್ನು ಕೊಡುವವನು ಅವನೇ. ಭೂತ ಭವ್ಯ ಭವತ್ ಪ್ರಭು. ಭೂತ ಕಳೆದ ಕಾಲ, ಭವ್ಯ ಬರುವ ಕಾಲ, ಭವತ್ ಈಗ ನಡೆಯುತ್ತಿರುವ ಕಾಲ. ಈ 3 ಕಾಲಗಳಿಗೂ ಒಡೆಯ. ಅವನು ಕಾಲಕ್ಕೆ ಅತೀತನಾದವನು. ಭೂತಕೃದ್ ಸಮಸ್ತ ಜೀವಿಗಳನ್ನು ಸೃಷ್ಟಿ ಮಾಡುವವನು. ಭೂತಭೃದ್ ಸೃಷ್ಟಿಸಿದ ಜೀವಿಗಳನ್ನು ತಾಯಿಯಂತೆ ಒತ್ತು ಕಾಪಾಡುವವನು. ಭವೋ ಶುದ್ಧವಾದ ಇರುವಿಕೆ. ಜಗತ್ತಿನ ಎಲ್ಲ ವಸ್ತುಗಳ ಅಸ್ತಿತ್ವ ಅವನಿಂದಲೇ ಸಾಧ್ಯ. ಭೂತಾತ್ಮ ಎಲ್ಲ ಜೀವಿಗಳ ಒಳಗಿರುವ ಆತ್ಮ ಅವನೇ. ಭೂತಭಾವನ ಜೀವಿಗಳು ಬದುಕಲು ಮತ್ತು ಬೆಳೆಯಲು ಬೇಕಾದ ಸೌಕರ್ಯಗಳನ್ನು ಗಾಳಿ, ನೀರು, ಅನ್ನ ಕೊಟ್ಟು ಪೋಷಿಸುವವನು. ಶ್ಲೋಕದ ಭಾವಾರ್ಥ: ಈ ಪ್ರಪಂಚವೇ ಆಗಿರುವವನು, ಎಲ್ಲೆಡೆ ವ್ಯಾಪಿಸಿರುವವನು, ಯಜ್ಞಗಳಲ್ಲಿ ಅರ್ಪಿಸುವ ಆಹುತಿಗಳನ್ನು ಸ್ವೀಕರಿಸುವವನು, ಭೂತ ಭವ್ಯ ವರ್ತಮಾನ ಕಾಲಗಳಿಗೆ ಒಡೆಯನಾದವನು, ಸಕಲ ಜೀವಿಗಳನ್ನು ಸೃಷ್ಟಿಸುವವನು, ಅವುಗಳನ್ನು ಧರಿಸುವವನು, ಸ್ವಯಂ ಅಸ್ತಿತ್ವದಲ್ಲುಳ್ಳವನು, ಎಲ್ಲ ಜೀವಿಗಳ ಆತ್ಮಸ್ವರೂಪನು ಮತ್ತು ಜೀವಿಗಳ ಏಳಿಗೆಯನ್ನು ಮಾಡುವವನು ಆ ಮಹಾವಿಷ್ಣು. ಧನ್ಯವಾದಗಳು.